ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾವು ಇವತ್ತು ಒಂದು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದೇನು ಅಂತಂದರೆ, ನಿಮಗೆ ಇತ್ತೀಚೆಗೆ ಕಾಲ್ಫಾರ್ಮ್ ಆಗಿರುವಂಥ KEA ಕಾಲ್ಫಾರ್ಮ್ ಆಗಿರುವಂಥ ಎಕ್ಸಾಮ್ಗಳು ಯಾವುದು, VAO, ಲ್ಯಾಂಡ್ ಸರ್ವೇಯರ್ ಆ್ಯಂಡ್ ಏನು ಲೈನ್ಡ್ ಅಪ್ಪಲ್ಲಿ ನಿಮಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬರುತ್ತೆ, ಆಮೇಲೆ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇದೆ, ಅದಾದಮೇಲೆ ನಿಮಗೆ FDA SDAಗಳು ಕೂಡ KEA ಕಾಲ್ಫಾರ್ಮ್ ಆಗೋದು ಅಂತ ಪಕ್ಕಾಗಿದೆ. ಓಕೆ, ಈಗ KEA ಕಾಲ್ಫಾರ್ಮ್ ಆಗ್ತಿದೆ ಅಂತಂದರೆ KEA ಎಕ್ಸಾಮ್ ಕ್ವಶನ್ ಪೇಪರ್ ಮತ್ತು KEA ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ ಅದನ್ನು ಅನಾಲಿಸಿಸ್ ಮಾಡಿ ನಾವು ಕ್ವಶನ್ ಗೊತ್ತಿಲ್ಲದೆ ಇರೋ ಟೈಮಲ್ಲಿ, ಈಗ ನಿಮ್ಗೊಂದು ಮ್ಯಾಥ್ಸ್ ಹೇಳ್ತೀನಿ ಕೇಳಿಲ್ಲಿ. ಔಟ್ ಆಫ್ 100 ಕ್ವಶನ್ಸಲ್ಲಿ ಎಲ್ರಿಗೂ ಗೊತ್ತಿರೋದು, ಔಟ್ ಆಫ್ 100 ಕ್ವಶನ್ಸಲ್ಲಿ ಎಲ್ರಿಗೂ ಎಷ್ಟು ಗೊತ್ತಿರುತ್ತಪ್ಪ ಅಂತಂದರೆ, ಚೆನ್ನಾಗಿ ಪ್ರಿಪರೇಷನ್ ಮಾಡಿದವರು 40 ಕ್ವಶನ್ಸಿಗೆ ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಗೊತ್ತಿರುತ್ತೆ. ಓಕೆ, ನನಗಿದು ಎ ಅಂತ ಗುರುತು ಮಾಡಿದ್ದೀನಿ, 100% ನಂಗೆ ಗೊತ್ತಿದೆ ಎ ಇದು ಆನ್ಸರ್ ಅಂತ. ಸೊ ಉಳಿದಿರೋ 60 ಕ್ವಶನ್ಗಳಲ್ಲಿ 3 ಕ್ಯಾಟಗರಿ ಕ್ವಶನ್ಸ್ ಇರುತ್ತೆ. ಈಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ನೀವು ಸಾಲ್ವ್ ಮಾಡ್ತೀರಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ. ಸೊ 100 ಕ್ವಶನ್ಸಲ್ಲಿ ಫಸ್ಟ್ ರೌಂಡಲ್ಲಿ ಏನು ಮಾಡ್ತೀರಾ, ಎಕ್ಸಾಕ್ಟಾಗಿ ಗೊತ್ತಿರೋ ಕ್ವಶನ್ಸನ್ನು ಹಾಕ್ಬಿಡ್ತೀರಾ. ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದರೆ, ಚೆನ್ನಾಗಿ ರಿವಿಷನ್ ಮಾಡಿದರೆ, ಈ 40 ಕ್ವಶನ್ಗಳನ್ನ ನೀವು ಫಸ್ಟಿಗೆ ಪಟ ಅಂತ 1 ಅವರಲ್ಲಿ ಇದನ್ನು ಮಾರ್ಕ್ ಮಾಡಿಬಿಡ್ತೀರಾ. ಇನ್ನು ಉಳಿದಿರೋ 60 ಕ್ವಶನ್ಗಳಲ್ಲಿ ನಿಮಗೆ 3 ಕ್ಯಾಟಗರಿ ಆಫ್ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಒಂದೇನು ಅಂತಂದರೆ 50-50 ಎಲಿಮಿನೇಷನ್ ಮಾಡಿರುವಂಥ ಕ್ವಶನ್ಸ್ಗಳಿರುತ್ತೆ. ಇನ್ನೊಂದು ಒಂದು ಆಪ್ಷನ್ ಮಾತ್ರ ಎಲಿಮಿನೇಟ್ ಮಾಡಿದ್ದೀನಿ ಸರ್ ನಾನು ಅನ್ನೋ ಒಂದು ಕ್ವಶನ್ಸ್ ಇರುತ್ತೆ. ಉಳಿದಿರೋದು ನಿಮಗೆ ಗೊತ್ತೇ ಇಲ್ಲ ಅನ್ನೋ ಕ್ವಶನ್ಸ್ಗಳಿರುತ್ತೆ. ಸೊ ಡೋಂಟ್ ನೋ ಎನಿಥಿಂಗ್. ಸೊ 50-50 ಕ್ವಶನ್ಸ್ಗಳು, ಒಂದು ಆಪ್ಷನ್ ಎಲಿಮಿನೇಷನ್ ಮಾಡಿದಿರುವಂಥ ಕ್ವಶನ್ಗಳು. ನಿಮಗೆ ಎಕ್ಸಾಮಲ್ಲಿ ಯಾವ ಥರ ಆಗ್ತಿದೆ ಅಂತಂದರೆ, ನೀವೆಲ್ಲ ನೋಡ್ತಿರ್ಬೋದು. ಸೊ ಟಾಪರ್ಗಳು 140 ತೆಗಿತಿದ್ದಾರೆ. ನಿಮಗೆ VAO ಎಕ್ಸಾಮು ಮತ್ತು ಬೇರೆ ಬೇರೆ KEA ನಡೆಸಿರುವಂಥ ರೀಸೆಂಟ್ ಎಕ್ಸಾಮ್ಗಳಲ್ಲಿ 140 ಇಸ್ ದ ಟಾಪ್ ಸ್ಕೋರ್. ಸೊ ಹಾಗಿದ್ರೆ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಿರೋ 40 ಕ್ವಶನ್ಗಳನ್ನ ಮಾತ್ರ ಹಾಕಿದರೆ ಪಾಸ್ ಆಗ್ತೀರಾ ನೀವು? ಇಲ್ಲ. 140 ಅಂದರೆ ಡಿವೈಡೆಡ್ ಬೈ 2 ಮಾಡಿ, ಯಾಕಂದರೆ 2 ಪೇಪರಲ್ಲಿ. ಸೊ ನೀವು 70 ತೆಗಿಲೇಬೇಕು, ಎವರೇಜ್ 70 ಬರಬೇಕು ಅಂದ್ಕೊಳ್ಳಿ. ಸೊ 70 ಕ್ವಶನ್ಸ್ ಅಟೆಂಡೇ ಮಾಡಿಲ್ಲ ಅಂದರೆ 70 ಕ್ವಶನ್ಸ್ ಆನ್ಸರ್ ನಿಮಗೆ 70 ಸ್ಕೋರ್ ಬರೋದು ಹೆಂಗೆ? ಸೊ ಇಲ್ಲಿ ಲೆಟ್ಸೆ 40 ಮಾಡ್ತೀರಾ. ಆಮೇಲೆ ಈ 50-50 ಎಲಿಮಿನೇಷನ್ ಏನು ಮಾಡಿರ್ತಿರಲ್ಲ, ಇದನ್ನು ಎಲ್ಲ ಕ್ವಶನ್ಸ್ಗಳನ್ನೂ ನೀವು ಅಟೆಂಪ್ಟ್ ಮಾಡಲೇಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡು ಒಂದು ಆಪ್ಷನ್ ಎಲಿಮಿನೇಟ್ ಮಾಡಿ, ಕೆಲವೊಂದು ಟ್ರಿಕ್ಸನ್ನು ಅಪ್ಲೈ ಮಾಡಿ, ಈ ಕ್ವಶನ್ಸ್ಗಳನ್ನೂ ಕೂಡ, ಈ ಕ್ಯಾಟಗರಿ ಆಫ್ ಕ್ವಶನ್ಸ್ ಏನು ಒಂದು ಆಪ್ಷನ್ ಎಲಿಮಿನೇಟ್ ಮಾಡಿರ್ತೀರ, ಇನ್ನೂ 3ರಲ್ಲಿ ಯಾವುದು ಅಂತ ಗೊತ್ತಿರಲ್ಲ. ಸೊ ಅದರಲ್ಲೂ ಕೂಡ ಕೆಲವೊಂದು ಕ್ವಶನ್ಸಿಗೆ ರಿಸ್ಕ್ ತೊಗೋಬೇಕಾಗುತ್ತೆ. ಸೊ ನಿಮ್ಗೆ ಗೊತ್ತೇ ಇಲ್ಲ ಅನ್ನೋ ಕ್ವಶನ್ಗಳು ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಆಗುತ್ತೋ ಅಷ್ಟು ಸ್ಕೋರ್ ನಿಮ್ದು ಇನ್ಕ್ರೀಸ್ ಆಗುತ್ತೆ. ಲೆಟ್ಸೇ ನೀವೀಗ 85 ಕ್ವಶನ್ಸ್ ಏನಾದ್ರು ಅಟೆಂಡ್ ಮಾಡಿದ್ರೆ, 85+ ಕ್ವಶನ್ಸ್ಗಳು ಅಟೆಂಡ್ ಮಾಡಿದ್ರೆ ನಿಮಗೆ ಅಕ್ಯುರಸಿ ಚೆನ್ನಾಗಿದ್ದರೆ 70 ಬರ್ಬೋದು. ಓಕೆ, ಅಷ್ಟು ಕಾಂಪಿಟೇಷನ್ ಇದೆ. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ನಿಮಗೆ ನೀವು ಎಷ್ಟೇ ಪ್ರಿಪ್ರೇಷನ್ ಮಾಡಿದರೂ 40 ಕ್ವಶನ್ಸ್ ಇಲ್ಲಪ್ಪ ನಾನು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದೀನಿ ಅಂದರೆ 45 ಎಕ್ಸಾಕ್ಟ್ ಕ್ವಶನ್ಸ್ಗಳು ಗೊತ್ತಿರುತ್ತೆ. ಉಳಿದಿರೋ ಕ್ವಶನ್ಗಳನ್ನ ನೀವು ಎಲಿಮಿನೇಷನ್ ಮೆಥಡ್ ಥ್ರೂನೇ ನೀವು ಆನ್ಸರ್ಗೆ ಬರಬೇಕಾಗುತ್ತೆ. ಓಕೆ, ಹಾಗಿದ್ರೆ ಈ ಎಲಿಮಿನೇಷನ್ ಟೆಕ್ನಿಕ್ಸ್ ಏನಿದೆ, ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಯೂಸ್ ಆಗುವಂಥ ಈ ಎಲಿಮಿನೇಷನ್ ಟೆಕ್ನಿಕ್ಸ್ ಯಾವ್ದ್ಯಾವುದು, ಏನು ಅಂತ ಈ ಸೀರೀಸಲ್ಲಿ ಇವತ್ತಿಂದ ನಾವು ಇದನ್ನು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈ ಸೀರೀಸಲ್ಲಿ ಏನು ಮಾಡೋಣ ಅಂದರೆ, KEA ಅವರು ನಡೆಸಿರುವಂಥ 32 ಕ್ವಶನ್ ಪೇಪರ್ಗಳು ಇದೆ ನಮ್ಮ ಹತ್ರ. 32 ಕ್ವಶನ್ಸ್ ಪೇಪರ್ಗಳು ಇದೆ ನಮ್ಮ ಹತ್ರ, ರೀಸೆಂಟಾಗಿ ನಡೆಸಿರುವಂಥ ಕ್ವಶನ್ ಪೇಪರ್ಗಳು. ಸೊ ಈ 32 ಕ್ವಶನ್ ಪೇಪರ್ಗಳಲ್ಲಿ ನಿಮಗೆ ಒಂದೊಂದೇ ಕ್ವಶನ್ ಪೇಪರ್ ತೊಗೊಂಡು ಅದರಲ್ಲಿ ಯಾವ ಥರ ಟ್ರಿಕ್ ಅಪ್ಲೈ ಮಾಡಿ ಆನ್ಸರ್ ತೆಗಿಬೋದು ಗೊತ್ತಿಲ್ಲದೆ ಇರೋವಂಥ ಕ್ವಶನ್ಸ್ಗಳಿಗೆ ಅಂತ ನಾವು ಇದರಲ್ಲಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ನಾನು ಬೇಕು ಅಂತಲೇ ಕ್ವಶನ್ಸ್ ತೊಗೊಂಡಿಲ್ಲ. ಈಗ ನೋಡಿ, ಇಲ್ಲಿ ಮೊದಲನೇದು 5ನೇ ಕ್ವಶನ್ನೇ ತೊಗೊಂಡಿದ್ದೀನಿ. ಅಂದರೆ ಫಸ್ಟ್ 4 ಕ್ವಶನ್ಗಳು ನೀವು ನಾಲೆಜಿಂದ ಮಾತ್ರ ಸಾಲ್ವ್ ಮಾಡ್ಬೋದು ಅನ್ನೋಂಥ ಕ್ವಶನ್ಗಳು, ಈಸಿಯಾಗಿರುವಂಥ ಕ್ವಶನ್ಗಳು ಮತ್ತು ಡಿಫಿಕಲ್ಟ್ ಆಗಿರುವಂಥ ಕ್ವಶನ್ಗಳು. ನಾಲೆಜ್ ಇದ್ದರೆ ಮಾತ್ರ ಮಾಡ್ಬೋದು. ಈಗ ಕೆಲವೊಂದು ಕ್ವಶನ್ಗಳು ಯಾವ ಥರ ಇದೆ ಅಂತಂದರೆ, ನಿಮಗೆ ನಾಲೆಜ್ ಇಲ್ಲ ಇದ್ರ ಬಗ್ಗೆ ಅಂದರೂ ಕೂಡ ನೀವು 50-50 ಎಲಿಮಿನೇಷನ್ ಮಾಡಿಬಿಡ್ಬೋದು, 50-50 ಆನ್ಸರ್ಗೆ ಅರೈವ್ ಆಗ್ಬೋದು. ಇಲ್ಲಾಂದರೆ ಈ 50-50ಗೆ ನೀವು ತಂದಿಟ್ಟಿದ್ರೆ ಆಲ್ರೆಡಿ ನಿಮ್ಮ ನಾಲೆಜ್ ಯೂಸ್ ಮಾಡಿ 50-50 2 ಆಪ್ಷನ್ ಎಲಿಮಿನೇಷನ್ ಮಾಡಿದರೆ, ಇನ್ನು ಉಳಿದಿರೋ 2 ಆಪ್ಷನಲ್ಲಿ ಕರೆಕ್ಟ್ ಆನ್ಸರಿಗೆ ಹೆಂಗೆ ಬರೋದು ಅನ್ನೋದು ಟ್ರಿಕ್ ಅಪ್ಲೈ ಮಾಡಿ ಕಲಿಬೇಕಾಗುತ್ತೆ ನಾವು. ಓಕೆ, ಈ ಸೀರೀಸಲ್ಲಿ ಇದನ್ನು ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡೋಣ. ಸೊ ಇದನ್ನು ಡಿಲೇ ಮಾಡೋದು ಬೇಡ. ಸೊ ಈ ಫಸ್ಟ್ ನಮ್ಮದು ಏನು ಐಡಿಯಾ ಅಂತಂದರೆ, ಈ KEA ನಡೆಸಿರುವಂಥ ಎಕ್ಸಾಮ್ ಕ್ವಶನ್ ಪೇಪರ್ನೇ ತೊಗೊಂಡು, ಇದು ಎಕ್ಸಾಕ್ಟ್ ಕ್ವಶನ್ ಪೇಪರೇ ಇದು. ಸೊ ಕ್ವಶನ್ ಪೇಪರ್ದೇ ಕಟಿಂಗ್ ತೊಗೊಂಡು ಅದರಲ್ಲಿ ನಾವು ಟ್ರಿಕ್ ಅಪ್ಲೈ ಮಾಡಿ ಆನ್ಸರಿಗೆ ಹೆಂಗೆ ಬರಬೇಕು ಅನ್ನೋದನ್ನು ಕಲಿಯೋಣ.
ಓಕೆ, ಈ ಸಿರೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಏನು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ನಿಮಗೆ ಓನ್ಲಿ ಥ್ರೂ ಟ್ರಿಕ್ಸು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ, ನಿಮಗೆ ನಾಲೆಜ್ ಇರಲೇಬೇಕು. ಸೊ ನೀವು ಎಲ್ಲ ಸಬ್ಜೆಕ್ಟಿಗೆ ರೆಫರೆನ್ಸ್ ಬುಕ್ ಓದಿರಬೇಕು, ರೆಫರೆನ್ಸ್ ಬುಕ್ಸ್ ಜೊತೆಗೆ ರಿವಿಷನ್ನು ಚೆನ್ನಾಗಿ ರಿವಿಷನ್ ಮಾಡಿರಬೇಕು. ಆ ನಾಲೆಜನ್ನು ಯೂಸ್ ಮಾಡಿಕೊಂಡು ಕೆಲವೊಂದು ಕ್ವಶನ್ಗಳನ್ನ ಟ್ರಿಕ್ಸ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೋದು. ಓಕೆ, ನಾಲೆಜ್ ಈಸ್ ಪ್ರಿಕರ್ಸರ್, ಅದು ಇರಲೇಬೇಕು. ಓಕೆ, ಫಸ್ಟ್ ಕ್ವಶನ್ ನೋಡೋಣ. ಇದರಲ್ಲಿ ಮಗಧವನ್ನು ಆಳಿದ ರಾಜವಂಶಗಳ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ನೀವೆಲ್ಲ ಓದಿರ್ತೀರ, ಮಹಾಜನಪದ ಏನು ಕ್ಲಾಸ್ ಸ್ಟಾರ್ಟ್ ಆದಾಗ ಮಹಾಜನಪದ ಟಾಪಿಕಲ್ಲಿ ನಿಮಗೆ ಈ ಹರ್ಯಾಂಕ ಡೈನಾಸ್ಟಿ, ಮೌರ್ಯ ಡೈನಾಸ್ಟಿ, ಶುಂಗ ಡೈನಾಸ್ಟಿ ಇದ್ರ ಬಗ್ಗೆ ಎಲ್ಲ ಕೇಳಿರ್ತೀರ. ಸೊ ನಿಮಗೆ ಎಕ್ಸಾಮಲ್ಲಿ ಇದನ್ನು ನೋಡಿದಾಗ ಪಟ್ ಅಂತ ನಿಮ್ಗೆ ಏನಾದ್ರು ರಿವಿಷನ್ ಚೆನ್ನಾಗಿ ಮಾಡಿಲ್ಲ ಅಂದರೆ ನೀವು ಎಲಿಮಿನೇಷನ್ ಮಾಡೋಕ್ಕಾಗಲ್ಲ. ನಿಮ್ಗೆ ಏನೂ ಗೊತ್ತೇ ಆಗ್ತಿಲ್ಲ ಸರ್, ಫಸ್ಟ್ ಯಾವ್ದು ಬಂದಿದೆ ಆಮೇಲೆ ಯಾವ್ದು ಬಂದಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತಂದರೆ ಟ್ರಿಕ್ ನಂಬರ್ 1 ಏನು ಅಂತಂದರೆ, ಟ್ರಿಕ್ ನಂಬರ್ 1, ನೀವೊಂದು ಬುಕ್ ಮಾಡಿ, ಈ ಬುಕ್ಕಲ್ಲಿ ಇದನ್ನು ಬರ್ಕೊತಾ ಹೋಗಿ ಬೇರೆ ಕ್ವಶನ್ಸಲ್ಲಿ ಪ್ರಾಕ್ಟೀಸ್ ಮಾಡಿ. ಇದು 100% ಅಲ್ಲ, 100% ನಿಮ್ಗೆ ಎಲ್ಲ ಕ್ವಶನ್ಸಲ್ಲೂ ಅಪ್ಲೈ ಆಗುತ್ತೆ ಸರ್ ಅಂತಲ್ಲ. ಈಗ 50-50 ಎಲಿಮಿನೇಷನ್ ಮಾಡುವಂಥದ್ದು ಒಂದು 10 ಕ್ವಶನಿಗೆ ಅಪ್ಲೈ ಮಾಡಿದಾಗ 5 ಕ್ವಶನಿಗೆ ಕರೆಕ್ಟ್ ಆಗ್ಬೋದು, 5 ಕ್ವಶನಿಗೆ ತಪ್ಪಾಗ್ಬೋದು. ಬಟ್ ನೀವು ನೆಟ್ ಪಾಸಿಟಿವಲ್ಲೇ ಇರ್ತೀರ. 5 ಕ್ವಶನ್ ಕರೆಕ್ಟ್ ಆದರೆ ನಿಮಗೆ 5 ಮಾರ್ಕ್ಸ್ ಬಂದಿರುತ್ತೆ. ಅದರಲ್ಲಿ 5 ಕ್ವಶನ್ ತಪ್ಪಾದರೆ 1.5, 1.25 ನೆಗೆಟಿವ್ ಆಗುತ್ತೆ. ಸೊ ನೆಕ್ಸ್ಟ್ 3.75 ಮಾರ್ಕ್ಸ್ ನಿಮ್ಗೆ ನೆಟ್ ಪಾಸಿಟಿವ್ನೇ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಕೆಲವೊಂದು ಕ್ವಶನ್ಗಳಲ್ಲಿ ಈ ಟ್ರಿಕ್ಕು ಅಪ್ಲೈ ಆಗದೇನೂ ಇರ್ಬೋದು. ಅದನ್ನು ನೀವು ನಿಮ್ಮ ಮೈಂಡನ್ನು ಯೂಸ್ ಮಾಡಿ ಯಾವ ಡಿಸಿಷನ್ ಯಾವ ಥರ ತೊಗೋಬೇಕು ಅಂತ ಎಕ್ಸಾಮ್ ಹಾಲಲ್ಲಿ ನೀವು ಥಿಂಕ್ ಮಾಡಬೇಕು ಅದನ್ನು. ಓಕೆ, ಬಟ್ ಇಲ್ಲಿ ಟ್ರಿಕ್ ಏನು ಅಂತಂದರೆ, ನೀವು KE ಅವ್ರು ನಡೆಸಿರುವಂಥ ಎಕ್ಸಾಮ್ಗಳಲ್ಲಿ ಟ್ರಿಕ್ ನಂಬರ್ 1 ಇದು. ಸೊ ಇದರಲ್ಲಿ ಏನು ಅಂತಂದರೆ, ಈಗ ಈ ಥರ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಇದು ಮ್ಯಾಚ್ ದ ಫಾಲೋಯಿಂಗ್ ಅಥವಾ ನಿಮಗೆ ಈ ಥರ ಕ್ವಶನ್ಸ್ ಕ್ರೊನಾಲಜಿ ಕ್ವಶನ್ಸಲ್ಲಿ ಅಪ್ಲೈ ಆಗುವಂಥ ಟ್ರಿಕ್ ಇದು. ಯೂಶ್ವಲಿ ಕರೆಕ್ಟ್ ಆನ್ಸರ್ ಯಾವುದಿರುತ್ತೆ ಅಂದರೆ, ಯಾವುದು ಸೇಮ್ ಹೆಸರಿಂದ ಸ್ಟಾರ್ಟ್ ಆಗ್ತಿರುತ್ತೆ, ಇವೆರಡರಲ್ಲೇ ಆನ್ಸರ್ ಇರುತ್ತೆ. ಓಕೆ, ಈಗ ನೋಡಿ, ಇದು ಬೇರೆದ್ರಿಂದ ಸ್ಟಾರ್ಟ್ ಆಗಿದೆ, ಇದು ಬೇರೆದ್ರಿಂದ ಸ್ಟಾರ್ಟ್ ಆಗಿದೆ, ಬಟ್ ಇವೆರಡು ಹರ್ಯಾಂಕ ಅನ್ನೋದ್ರಿಂದ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಇವೆರಡರಲ್ಲೇ ಆನ್ಸರ್ ಇರ್ಬೋದು ನಮಗೆ. ಸೊ ಈ ಒಂದು ಟ್ರಿಕ್ಕಿಂದ ನೀವು 50-50 ಆಪ್ಷನ್ ಎಲಿಮಿನೇಷನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನಿಮ್ಗೆ ಏನೂ ಗೊತ್ತಿಲ್ಲ ಅಂದಾಗೂ ಕೂಡ ನೀವು ಇದು ಅಲ್ಲ ಅಂತ ಗುರುತಿಡ್ತೀರ. ಈ ಎರಡರಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ 50-50 ಎಲಿಮಿನೇಷನ್ ಅಂತೂ ಮಾಡಿರ್ತೀರ. ಸೊ ಈ ಎರಡರಲ್ಲಿ ನಿಮಗೆ ಯಾವುದಾದ್ರು ಅಪ್ಲೈ ಮಾಡ್ಬೋದು. ನಾಲೆಜ್ ಇದ್ದರೆ, ನಿಮಗೆ ಒಂದು ಓವರಾಲ್ ಐಡಿಯಾ ಇದ್ದರೆ, ನಂದರಾದಮೇಲೆ ಏನು ಧನನಂದನನ್ನು ಸೋಲಿಸಿದ ಮೇಲೇ ಚಂದ್ರಗುಪ್ತ ಮೌರ್ಯ ಆಡಳಿತಕ್ಕೆ ಬರ್ತಾನೆ ಅಂತ ಗೊತ್ತಿದ್ರೆ, ಒಂದು ಬೇಸಿಕ್ ಐಡಿಯಾ ಇದ್ದರೆ, ಒಂದು ಸಾರಿ ಚೆನ್ನಾಗಿ ಓದೋರಿಗೆ ಇದಂತೂ ಐಡಿಯಾ ಇರುತ್ತೆ. ಇವೆಲ್ಲರ ಬಗ್ಗೆ ಐಡಿಯಾ ಇಲ್ಲ ಅಂದರೂ ನಂದರಾದಮೇಲೆ ಮೌರ್ಯರು ಬರ್ತಾರೆ ಅನ್ನೋ ಒಂದು ಐಡಿಯಾ ಇದ್ದರೆ ನೀವು ಈ ಆನ್ಸರ್ನ ಟಿಕ್ ಮಾಡಿಬಿಡ್ತೀರ. ಓಕೆ, ಇಷ್ಟಾಯಿತು ಅಂತ. ಇದು ಟ್ರಿಕ್ ನಂಬರ್ 1 ಏನಂತಂದರೆ, ಯಾವ ನೇಮಿಂದ ಸ್ಟಾರ್ಟ್ ಆಗಿರುತ್ತೋ ಅದೇ ಆಪ್ಷನ್ನು 2 ಇದ್ದರೆ, 2 ಅದೇ ಸೇಮ್ ಆಪ್ಷನ್ ಇದ್ದರೆ ನಿಮಗೆ ಇದೇ ಥರದ ಕ್ವಶನ್ಸು ಬೇರೆ ಇದೆ, ತೋರಿಸ್ತೀನಿ ನಿಮಗೆ. ಓಕೆ, ಇದು ಟ್ರಿಕ್ ನಂಬರ್ 1 ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಟ್ರಿಕ್ ನಂಬರ್ 2. ಟ್ರಿಕ್ ನಂಬರ್ 2 ಏನು ಹೇಳುತ್ತೆ ಅಂತಂದರೆ, ಇದಕ್ಕೆ ಎಟಿಮಾಲಜಿ ಅಂತ ಕರೀತಾರೆ. ಏನು ಎಟಿಮಾಲಜಿ ಅಂತಂದರೆ, ಸೈನ್ಸ್ ಆಫ್ ಒರಿಜಿನ್ ಆಫ್ ವರ್ಡ್ಸ್, ಅಂದರೆ ಸ್ಟಡಿ ಆಫ್ ಒರಿಜಿನ್ ಆಫ್ ವರ್ಡ್ಸನ್ನು. ಈಗ ಫಾರ್ ಎಕ್ಸಾಂಪಲ್ ನೀವು VAO ಅನ್ನೋ ಒಂದು ಎಕ್ಸಾಮ್ ಇದೆ ಅಂದ್ಕೊಳ್ಳಿ. VAO ಅನ್ನೋ ಎಕ್ಸಾಮ್ ಇದೆ, ಇದಕ್ಕೆ ಹೆಸರಿದು. VAO ಅನ್ನೋದು ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಅನ್ನೋದು ಒಂದು ಹೆಸರದು. ಇವನೇನು ಕೆಲಸ ಮಾಡ್ತಾನೆ ಅಂತ ಏನಾದ್ರು ಕೇಳಿದ್ರೆ, ನಿಮಗೆ ಈ ಹೆಸರನ್ನೇ ಬಿಡಿಸಿ ಚೆನ್ನಾಗಿ ಓದಿ ಒಂದು ಸಾರಿ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಇದೆ. ಸೊ ವಿಲೇಜ್ ಅಂದರೆ ನಿಮಗೆ ಊರು, ಹಳ್ಳಿ ಅಥವಾ ಗ್ರಾಮ. ಸೊ ಇದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಓಕೆ, ಗ್ರಾಮ ಅಧಿಕಾರಿ, ಇವನು ಗ್ರಾಮ ಆಡಳಿತ ಅಧಿಕಾರಿ ಅಂತ ಬರುತ್ತೆ. ಸೊ ಇವನೇನು ಕೆಲಸ ಮಾಡ್ತಾನೆ ಅಂತ ನಿಮಗೆ ಈ ಹೆಸರಲ್ಲೇ ಗೊತ್ತಾಯಿತು. ಸೊ ಈ ಹೆಸರು ಏನೋ ಒಂದು ಹೆಸರು ಇಟ್ಟಿದ್ದಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲು ನಿಮಗೆ ಲೆಟ್ಸೆ ನರೇಂದ್ರ ಅಂತನೋ ಒಂದು ಹೆಸರಿದೆ ಅಂದ್ಕೊಳ್ಳಿ. ನರೇಂದ್ರ ಅನ್ನೋ ಒಂದು ಹೆಸರಿದೆ ಅಂತ ಯಾರಿಗಾರು ಇದನ್ನ ಹೆಸರಿಟ್ಟಿದ್ರೆ, ಸೊ ಇದರಿಂದ ನೀವು ಎಷ್ಟು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಬೋದು ಅಂದರೆ, ಈ ಒಂದೇ ಹೆಸರಿಂದ ನೋಡಿ, ನರೇಂದ್ರ ಅನ್ನೋ ಹೆಸರು ಯಾರಿಗೆ ಇಟ್ಟಿರ್ತಾರೆ, ಯೂಶ್ವಲಿ ಹಿಂದೂ ರಿಲಿಜನ್ ಇರೋರಿಗೆ ನರೇಂದ್ರ ಅಂತ ಫಸ್ಟ್ ಆಪ್ಷನ್. ಇವರು ಹಿಂದೂ ಇರ್ಬೋದು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇವರು ಸ್ವಾಮಿ ವಿವೇಕಾನಂದರ ಹೆಸರು ಕೂಡ ನರೇಂದ್ರ ಆಗಿರೋದ್ರಿಂದ ಸ್ವಾಮಿ ವಿವೇಕಾನಂದರ
ಏನು ಫಾಲೋವರ್ ಆಗಿರ್ಬೋದು, ಇವ್ರ ತಂದೆ ತಾಯಿ ಫಾಲೋವರ್ ಇರ್ಬೋದು, ಇಲ್ಲ ಅವರಿಂದ ಇನ್ಸ್ಪೈರ್ ಆದವ್ರು ಇರ್ಬೋದು ಅಂತ. ಆ ಥರ ಇನ್ಫಾರ್ಮೇಷನ್ ನಾವು ಈ ಹೆಸರಿಂದ ಗ್ಯಾದರ್ ಮಾಡ್ಕೋತೀವಿ. ಓಕೆ, ಇದು ಎಟಿಮಾಲಜಿ ಅಂತ ಕರೀತಾರೆ ಇದಕ್ಕೆ, ಈ ಟ್ರಿಕ್ಕಿಗೆ. ಸೊ ನೀವಿಲ್ಲಿ ಈ ಟ್ರಿಕ್ಕನ್ನು ಯಾವ ಥರ ಅಪ್ಲೈ ಮಾಡ್ಬೋದು ಅಂದರೆ, ಇದು ತುಂಬ ಕ್ವಶನ್ಸ್ಗಳಲ್ಲಿ ಈ ಟ್ರಿಕ್ ಅಪ್ಲೈ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅಂತ ಇದೆ, ಇನ್ನೊಂದು ಸುರಕ್ಷಾ ಭೀಮಾ ಯೋಜನಾ ಅಂತ ಇದೆ, ಇನ್ನೊಂದು ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ ಅಂತಿದೆ. ನೋಡಿ, ಇಲ್ಲಿ ಸಾಮಾಜಿಕ ನೆರವು ಅಂತ ಇದೆ. ಸಾಮಾಜಿಕ ನೆರವು ಅಂತಂದರೆ ಇಲ್ಲಿ ನೋಡಿ, ಆಪ್ಷನಲ್ಲಿ ನೀವು ನೋಡಿದಾಗ ಯಾವುದೇ ಕಾರಣದಿಂದ ಸಾವು ಸಂಭವಿಸಿದರೆ 1 ವರ್ಷದ ಜೀವ ವಿಮಾ ಸೌಲಭ್ಯ ಅಂತ ಹೇಳ್ತಾರೆ. ಸೊ ಭೀಮಾ ಅಂತನೋ ಪದದ ಅರ್ಥ ಏನು ನಿಮಗೆ? ಇನ್ಶೂರೆನ್ಸ್ ಅಂತ. ಸೊ ಇನ್ಶೂರೆನ್ಸ್ ರಿಲೇಟೆಡ್ ಇರ್ಬೋದು. ಇನ್ನೊಂದು ನಿಮಗೆ ಅಸಂಘಟಿತ ವಲಯ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ ಅಂತಿದೆ, ಪಿಂಚಣಿ ಯೋಜನೆ ಅಂತಿದೆ. ಅದಾದಮೇಲೆ ನಿಮಗೆ ಇಲ್ಲಿ ನೋಡಿ, ಪಿಂಚಣಿ ಯೋಜನೆ ಅಂತಿದೆ. ಇಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನಾ ಅಂತ ಇನ್ನೊಂದು ಸ್ಕೀಮ್ ಇದೆ. ನಾವೀಗ ಇದನ್ನು ಟಾರ್ಗೆಟ್ ಮಾಡಿ ನೋಡ್ತಾ ಇದ್ದೀವಿ ಅಂದ್ಕೊಳ್ಳಿ. ನೆಕ್ಸ್ಟು ಅಪಘಾತ ಸಾವು ಅಂಗವೈಕಲ್ಯತೆ ಉಂಟಾದರೆ 1 ವರ್ಷದ ಅಪಘಾತ ವಿಮಾ ಯೋಜನೆ ಸೌಲಭ್ಯ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ 2 ಭೀಮಾ ಯೋಜನೆ ಇದೆ, ಇಲ್ಲಿ 2 ಇದಿದೆ. ಸೊ ನಾವೀಗ ಕನೆಕ್ಟ್ ಮಾಡಬೇಕು. ಇದು ನೋಡಿ, ಬಡ ಕುಟುಂಬದವರಿಗೆ ವೃದ್ಧಾಪ್ಯ, ಸಾವು ಮತ್ತು ಹೆರಿಗೆ ಸಂದರ್ಭದಲ್ಲಿ ಸಾಮಾಜಿಕ ಸೌಲಭ್ಯಗಳು ಅಂತಿದೆ. ಸಾಮಾಜಿಕ ನೆರವಿನ ಬಗ್ಗೆ ಹೇಳ್ತಿದ್ದಾರೆ, ಸಾಮಾಜಿಕ ಸೌಲಭ್ಯಗಳ ಬಗ್ಗೆ ಹೇಳ್ತಿದ್ದಾರೆ. ಸೊ ನೀವು ಸಿನ 4ಗೆ ಕನೆಕ್ಟ್ ಮಾಡಿದಾಗ ಒಂದು ಆಪ್ಷನ್ ಅರೈವ್ ಆಗ್ತೀರಾ. ಯಾವುದು? ಇದು. ಸೊ ಇದೇ ಆನ್ಸರ್. ನೀವು ಉಳಿದಿದ್ದನ್ನು ನೋಡೋದು ಅವಶ್ಯಕತೆ ಇಲ್ಲ. ಸಿನ 4ಗೆ ಕನೆಕ್ಟ್ ಮಾಡ್ತೀರಾ, 1ನ ಕನೆಕ್ಟ್ ಮಾಡಿದಾಗ ಆನ್ಸರ್ ಬಂದುಬಿಡುತ್ತೆ ನಿಮಗೆ. ಸೊ ನೀವು ಹೆಸರಿನ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಅಂದರೆ ಸ್ಟಡಿ ಆಫ್ ಒರಿಜಿನ್ ಆಫ್ ವರ್ಡ್ಸ್. ನಾನೇನು ಹೇಳಿದೆ, ಎಟಿಮಾಲಜಿನ ನೆನಪಿಟ್ಕೊಳ್ಳಿ. ಸೊ ಇದನ್ನು ನೆನಪಿಟ್ಕೊಂಡಾಗ ಒಂದು ಪದ ಬಂದಿದೆ ಅಂದರೆ ಆ ಪದದ ಹಿಂದೆ ಇರುವಂಥ ಲಾಜಿಕನ್ನು ನೋಡ್ತಾ ಹೋದರೆ ನಿಮಗೆ ಕರೆಕ್ಟ್ ಆನ್ಸರಿಗೆ ಅರೈವ್ ಆಗ್ತೀರಾ. ಓಕೆ, ನೆಕ್ಸ್ಟ್ ಟ್ರಿಕ್ ನೋಡೋಣ. ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ, ಇದೆಲ್ಲ VAO ಎಕ್ಸಾಮಲ್ಲೇ ಬಂದಿರುವಂಥ ಕ್ವಶನ್ಸ್ಗಳು. ಓಕೆ, ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಏನೇನು ಕೊಡ್ತಿದ್ದಾರೆ? ಒಂದು ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ 1 ಗ್ರಾಮ ಅಥವಾ ಹಲವು ಗ್ರಾಮಗಳು ಬರುತ್ತವೆ. ಓಕೆ, ನಮಗಿದು ಗೊತ್ತಿಲ್ಲ ಅಂದ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ ಇದನ್ನು. ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೆ ಹಣಕಾಸು ವ್ಯವಹಾರದ ಚೆಕ್ಕಿಗೆ ಸಹಿ ಮಾಡುವ ಅಧಿಕಾರವಿರುತ್ತದೆ. ಗೊತ್ತಿಲ್ಲ. ಓಕೆ, ಲೆಟ್ಸ್ ಸೇ ಹಾಗೆ ಇರಲಿ. ಗ್ರಾಮ ಆಡಳಿತಾಧಿಕಾರಿ VAO ಗ್ರಾಮ ಪಂಚಾಯಿತಿಯ ಅಧೀನದಲ್ಲಿ ಅಧ್ಯಕ್ಷರ ಆದೇಶದಂತೆ ಕಾರ್ಯನಿರ್ವಹಿಸಬೇಕು ಅಂತಿದೆ. ಇದು ಕೂಡ ಗೊತ್ತಿಲ್ಲ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಯಾವುದೇ ಮೀಸಲಾತಿ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಏನು ಗೊತ್ತಾ, ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾರೆ. UPSCಯಲ್ಲಿ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ಗಳು. ಮೀಸಲಾತಿನೇ ಇರೋದಿಲ್ಲ. ಇಲೆಕ್ಷನಲ್ಲಿ ಮೀಸಲಾತಿ ಇಲ್ಲದೆ ಇರೋಂಥ ಭಾರತದಲ್ಲಿ ಇಲೆಕ್ಷನ್ ಯಾವುದಿದೆ? ನೀವು ಹೇಳ್ಬೋದು ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ರಾಜ್ಯಸಭಾದಲ್ಲಿ ರಿಸರ್ವೇಷನ್ ಇಲ್ಲ ಅಂತ. ಬಟ್ ನೀವು ಲೋಕಲ್ ಬಾಡಿ ಇಲೆಕ್ಷನಲ್ಲಿ ರಿಸರ್ವೇಷನ್ ಇಲ್ಲದೆ ಯಾವ ಥರ ಇಲೆಕ್ಷನ್ ಆಗಿರುತ್ತೆ? ಸೊ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಈ ಆಪ್ಷನನ್ನು ನೀವು ಎಲಿಮಿನೇಟ್ ಮಾಡಿದರೆ ನಿಮಗೇನಾಯ್ತು? ಇಲ್ಲಿ ಆನ್ಸರು ಏನಾಗುತ್ತೆ? ಸೊ ಇಲ್ಲಿ ಡಿ ಹೋಯಿತು. ಡಿ ಎಲ್ಲೆಲ್ಲಿದೆ ಅದನ್ನ 2 ಎಲಿಮಿನೇಟ್ ಮಾಡ್ತೀರಾ. ಓಕೆ, ಇಲ್ಲಿ ನೋಡಿ, ಮತ್ತೆ ಇನ್ನೊಂದು ಟ್ರಿಕ್ಕು. ಆಗಲೇ ನಾವು ನೋಡಿದ್ವಿ, ಆಪ್ಷನಲ್ಲಿ ಸೇಮ್ ಆಪ್ಷನ್ ಇದ್ದರೆ ಇವೆರಡರಲ್ಲೇ ಆನ್ಸರ್ ಇರಬೇಕು ನಮಗೆ, ಆಲ್ಮೋಸ್ಟ್ ನಮ್ಮ ಟ್ರಿಕ್ ಪ್ರಕಾರ. ಓಕೆ, ಆಪ್ಷನಲ್ಲಿ ಇವೆರಡು ಸೇಮ್ ಇದೆ, ಎ 2ರಲ್ಲೂ ಇದೆ ಇದು. ಸೊ ನಮಗೆ ಇದು ಆನ್ಸರ್ಗೆ ನಾವು ಕರೆಕ್ಟಾಗಿ ಅರೈವ್ ಆಗ್ಬೋದು. ಓಕೆ, ಈ ಟ್ರಿಕ್ ಅರ್ಥ ಆಯಿತು ಅನ್ಕೋತೀನಿ. ಎಕ್ಸ್ಟ್ರೀಮ್ ವರ್ಡ್ಸನ್ನು ರಿಮೂವ್ ಮಾಡಿದಾಗ ನಮಗೆ 2 ಆಪ್ಷನ್ ಎಲಿಮಿನೇಟ್ ಆಗುತ್ತೆ. 2 ಆಪ್ಷನ್ ಎಲಿಮಿನೇಟ್ ಆದಮೇಲೆ ನಾವು ಇನ್ನೊಂದು ಟ್ರಿಕ್, ಹಿಂದೆ ಕಲ್ತಿರೋಂಥ ಟ್ರಿಕ್ಕನ್ನು ಅಪ್ಲೈ ಮಾಡಿದ್ವಿ. ಒಂದೇ ಕ್ವಶನಿಗೆ 3-4 ಟ್ರಿಕ್ ಅಪ್ಲೈ ಮಾಡಿ ಕರೆಕ್ಟ್ ಆನ್ಸರಿಗೆ ಬರ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಈ ಕ್ವಶನ್ ನೋಡಿ, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಕೊಟ್ಟಿದ್ದಾರೆ, ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಆಫ್ರಿಕನ್ ಯೂನಿಯನ್ ನೋಡಿ, ಆಫ್ರಿಕನ್ ಯೂನಿಯನ್ನದ ಹೆಡ್ ಕ್ವಾರ್ಟರು ನಿಮಗೆ ಆಫ್ರಿಕಾದಲ್ಲೇ ಇಟ್ಟಿರ್ತಾರೆ ಇದನ್ನು ಯೂಶ್ವಲಿ, ಹೌದಾ? ಸೊ ಈ 3ರಲ್ಲಿ ಆಫ್ರಿಕಾದಲ್ಲಿ ಎಲ್ಲಿದೆ? ಜಕಾರ್ತಾ ಎಲ್ಲಿದೆ? ಇಂಡೋನೇಷ್ಯಾ ಕ್ಯಾಪಿಟಲ್ ಜಕಾರ್ತಾ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಜಕಾರ್ತಾ ಅಂತೂ ಇರಲಿಕ್ಕಿಲ್ಲ. ಇನ್ನೊಂದು ಈ 4ರಲ್ಲಿ ಏಷ್ಯನ್ ಕಂಟ್ರಿ, ಏಸಿಯಾನ್ ಆರ್ಗನೈಜೇಷನದ್ದು ಇಲ್ಲಿರುವಂಥ ಇದರಲ್ಲಿ ಏಷ್ಯಾದಲ್ಲಿರುವಂಥ ಕ್ಯಾಪಿಟಲ್ ಸಿಟಿ ಇದು ಒಂದೇ. ಸೊ ನೀವು ಏಸಿಯಾನನ್ನು ಬಿನ 4ಗೆ ಕನೆಕ್ಟ್ ಮಾಡಿ. ಎಷ್ಟಾಯಿತು? ಇವೆರಡು ಉಳೀತು. ಸೊ ಇದೆರಡು ಹೋಯಿತು. ನೆಕ್ಸ್ಟು
ಆಫ್ರಿಕನ್ ಯೂನಿಯನ್ನ ನೀವು ಅಡಿಸ್ ಅಬಾಬಾ ಇಲ್ಲಿ ನೋಡಿ, ಇವೆರಡರಲ್ಲಿ ಈ ಜಿನೆವಾ ನಿಮ್ಗೆ ಗೊತ್ತಿರುತ್ತೆ. ಜಿನೆವಾ ನೀವು ಎಲ್ಲದರಲ್ಲೂ ಓದಿರ್ತೀರ. ಜಿನೆವಾ ಯುರೋಪಲ್ಲಿದೆ, ಬ್ರುಸೆಲ್ಸ್ ಯುರೋಪಲ್ಲಿದೆ. ಸೊ ಉಳಿದಿರೋದು ಅಡಿಸ್ ಅಬಾಬಾ. ಸೊ ಇದನ್ನು ಕನೆಕ್ಟ್ ಮಾಡಿ ಎನ 2ಗೆ A2 ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಯಾವುದು ಓಕೆ, ಇವೆರಡೂ 50-50ಗಂತೂ ಅರೈವ್ ಆಗ್ತೀರಾ ನೀವು. ಇದರಲ್ಲಿ 50-50ಗಂತೂ ಅರೈವ್ ಆಗ್ತೀರಾ. ನಿಮಗೆ ಕನ್ಫ್ಯೂಷನ್ ಇದ್ದರೆ WTO ಮತ್ತು ನ್ಯಾಟೋ ನಡುವೆ ಕನ್ಫ್ಯೂಷನ್ ಆಗುತ್ತೆ. ಸೊ ಏನೂ ಗೊತ್ತಿಲ್ಲ ಅಂದ್ರೂ 50-50ಗಂತೂ ಬರ್ತೀರಾ. ಇದೆಲ್ಲ ಇಂಪಾರ್ಟೆಂಟ್ ಆರ್ಗನೈಜೇಷನ್ಸು, ನೀವು ನೆನಪಿಡಲೇಬೇಕು. WTO ಜಿನೆವಾದಲ್ಲಿದೆ. ಸೊ ಆಮೇಲೆ ನ್ಯಾಟೋ ಬ್ರುಸೆಲ್ಸಲ್ಲಿದೆ. ಓಕೆ, ಇದು 50-50 ಎಲಿಮಿನೇಷನ್ಗೆ ಯೂಸ್ ಮಾಡಿದ್ವಿ. ಸೊ ಮತ್ತೆ ಇಲ್ಲಿ ನೀವು ನೋಡ್ಬೋದು, ಇನ್ನೊಂದು ಟ್ರಿಕ್ ನೋಡ್ಬೋದು. ಇಲ್ಲಿ A2 ಕನೆಕ್ಟ್ ಮಾಡಿದ್ದಾರೆ. ಸೊ ಇದು ಎರಡೇ ಸೇಮ್ ಇದೆ. ನಾವು ಫಸ್ಟ್ ಒಂದು ಕಲ್ತ್ವಲ್ಲ, ಆ ಟ್ರಿಕ್ಕು ಇಲ್ಲಿ ಅಪ್ಲೈ ಆಗ್ತಿದೆ ನೋಡಿ. A2 ಕನೆಕ್ಟ್ ಮಾಡಿದ್ದಾರೆ. ಸೊ ಅದು ಒಂದೇ ಟ್ರಿಕ್ಕು ಎಷ್ಟು ಕಡೆ ಅಪ್ಲೈ ಆಗ್ತಾ ಇದೆ ನೀವೇ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಐಡೆಂಟಿಫೈ ದ ಪರ್ಸನ್ಸ್ ವಿತ್ ಹಿಸ್ಟಾರಿಕಲ್ ಕನೆಕ್ಷನ್ಸ್ ವಿತ್ ಶ್ರವಣಬೆಳಗೊಳ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಟ್ರಿಕ್ ಹೆಸರೇನು ಅಂತಂದರೆ ಆಡ್ ಒನ್ ಔಟ್ ಅಂತ. ಅಂದ್ರೇನು? ಗುಂಪಿಗೆ ಸೇರದ ಪದ ಅಂತ. ಓಕೆ, ಗುಂಪಿಗೆ ಸೇರಿದ ಪದ. ಏನು ಗುಂಪಿಗೆ ಸೇರಿದ ಪದ? ಇವೆಲ್ಲರನ್ನೂ ನೋಡಿದಾಗ ನಿಮಗೆ ಇಲ್ಲಿ ನೋಡಿ, ಚಂದ್ರಗುಪ್ತ ಮೌರ್ಯ, ಚಾವುಂಡರಾಯ, ಕ್ವೀನ್ ಶಾಂತಲಾ, ಚಿಕ್ಕದೇವರಾಜ ಒಡೆಯರ್, ಮಲ್ಲಿಕಾಫುರ್. ಇದರಲ್ಲಿ ನಿಮಗೆ ಗುಂಪಿಗೆ ಸೇರಿದವ್ರು ಯಾರು ಅಂತ ಕಾಮನ್ ಸೆನ್ಸಿಂದ ಥಿಂಕ್ ಮಾಡಿದಾಗ ನಿಮಗೆ ಕಣ್ಣಿಗೆ ಕಾಣೋದು ಮಲ್ಲಿಕಾಫುರ್. ಈನ ಎಲಿಮಿನೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿದೆ ABC ಉಳಿತು, ABCD ಉಳಿತು. ಓಕೆ, ಇಲ್ಲಿ ನೋಡಿ, ಈ ಥರ ಇದ್ದಾಗ ನೆಕ್ಸ್ಟ್ ಟ್ರಿಕ್ ಏನು ಅಂದರೆ, ಯಾವುದು ಮ್ಯಾಕ್ಸಿಮಮ್ ಆಪ್ಷನ್ಸ್ಗಳಿರುತ್ತೆ ಅದಕ್ಕೆ ಹೋಗಬೇಕು. ನಿಮ್ಗೆ ಅದಕ್ಕೆ ಹೋಗೋಕ್ಕೆ ಧೈರ್ಯ ಇಲ್ಲ ಅಂತಂದರೆ ನೀವು ನೋಡಿ, ಇಲ್ಲಿ ನೋಡಿ, ಚಿಕ್ಕದೇವರಾಜ ಒಡೆಯರ್ ಅಂತ ಇದೆ. ಕಾಮನ್ ಸೆನ್ಸಿಂದ ಥಿಂಕ್ ಮಾಡಿ. ಶ್ರವಣಬೆಳಗೊಳ ಯಾವ ಜಿಲ್ಲೆಯಲ್ಲಿ ಬರ್ತಾಯಿದೆ? ಹಾಸನ ಜಿಲ್ಲೆಯಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ಶ್ರವಣಬೆಳಗೊಳ ಇದೆ. ಅಂದರೆ ಇದು ಹಳೆ ಮೈಸೂರು ಭಾಗ ಅಂತ. ಸೊ ಚಿಕ್ಕದೇವರಾಜ ಒಡೆಯರವರು ಮೈಸೂರಿಂದ ಆಡಳಿತ ಮಾಡ್ತಿರ್ಬೇಕಾದ್ರೆ ಹಾಸನ ಕೂಡ ನಿಮಗೆ, ಶ್ರವಣಬೆಳಗೊಳ ಕೂಡ ಇವರ ಆಡಳಿತದ ಅಂಡರೇ ಬರ್ತಿರುತ್ತೆ ತಾನೆ. ಸೊ ಅಷ್ಟು ದೊಡ್ಡ ಜೈನ್ ಸೆಂಟರ್ ಆಗಿರೋವಂಥ ಶ್ರವಣಬೆಳಗೊಳ ಇವ್ರು ಹೆಂಗೆ ಕನೆಕ್ಟ್ ಆಗದೆ ಇರೋದಕ್ಕೆ ಸಾಧ್ಯ? ಹೌದಾ? ಸೊ ಅದಕ್ಕೋಸ್ಕರ ನೀವು ಚಿಕ್ಕದೇವರಾಜ ಒಡೆಯರ್ ಅಂತ ಬಂದಾಗ ಯಾವುದೋ ಒಂದು ಫಾರ್ಮೆಟಲ್ಲಿ ಕನೆಕ್ಟ್ ಆಗೇ ಇರ್ತಾರೆ ಅವರು. ಯಾಕಂದರೆ ಆ ಪ್ರದೇಶ ಇವರ ಆಡಳಿತದ ಅಂಡರೇ ಇತ್ತು ಅಂತ ನಮಗೆ ಗೊತ್ತಿದೆ. ಒಂದು ಕಾಮನ್ ಸೆನ್ಸಿಂದ ನಾವು ಡ್ರಾ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ನೀವು ಸೆಕೆಂಡ್ ಆಪ್ಷನಿಗೆ ಹೋಗಬೇಕು. ಓಕೆ, ನೆಕ್ಸ್ಟ್ ಈ ಟ್ರಿಕ್ ಹೆಸರೇನು? ಆಡ್ ಒನ್ ಔಟ್. ಗುಂಪಿಗೆ ಸೇರಿದ ಪದವನ್ನು ನಾವು ತೆಗೆದ್ವಿ ಫಸ್ಟು. ಸೊ ಅಲ್ಲಿಂದ 50-50ಗೆ ಬಂದ್ವಿ. 50-50ಇಂದ ನೀವು ಕರೆಕ್ಟ್ ಆನ್ಸರಿಗೆ ಇನ್ನೊಂದು ಟ್ರಿಕ್ ಯೂಸ್ ಮಾಡಿ ಬಂದ್ರಿ, ಕಾಮನ್ ಸೆನ್ಸಿನ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಇದು ಸುಮಾರು ಜನ ಕ್ವಶನ್ಸ್ ಬಿಟ್ಟು ಬಂದಿರ್ತೀರಾ ಅಥವಾ ತಪ್ಪು ಮಾಡಿರ್ತೀರ. ಇದರಲ್ಲಿ 50-50 ಆಪ್ಷನಿಗೆ ಹೆಂಗೆ ಅರೈವ್ ಆಗಬೇಕು ಅಂತ ಹೇಳ್ತೀನಿ ನಾನು. ಕರೆಕ್ಟ್ ಆಪ್ಷನಿಗೆ ಅರೈವ್ ಆಗೋದು ಕಷ್ಟ ಇದರಲ್ಲಿ. ಬಟ್ 50-50 ಆಪ್ಷನಿಗೆ ನೋಡಿ DD ಎರಡು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಆಗಿದೆ. ಸೊ ಇದು ನೋಡಿ, ಎರಡು ಸೇಮ್ ಇದೆ. DC ಎರಡು ಸೇಮ್ ಇದೆ. ಸೊ ನನ್ನ ಟ್ರಿಕ್ ಪ್ರಕಾರ ಈ ಎರಡು ಆಪ್ಷನ್ನಲ್ಲೇ ಒಂದು ಕರೆಕ್ಟ್ ಆನ್ಸರ್ ಇದೆ ಅಂತ ಅರ್ಥ. ಓಕೆ, ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ DCAB. ನಿಮಗೆ ಇದು ಗೊತ್ತಿರಲೇಬೇಕು. ಸೊ ಗೊತ್ತಿಲ್ಲ ಅಂದರೂ ಕೂಡ ನೀವು ಎರಡು ಆಪ್ಷನಿಗೆ ಎಲಿಮಿನೇಟ್ ಮಾಡಿ ಯಾವುದೋ ಒಂದು ಆಪ್ಷನ್ನ ಟಿಕ್ ಮಾಡಿ ಬಂದರೆ ಕರೆಕ್ಟ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಕ್ವಶನ್ಸ್ ಅಟೆಂಡೇ ಮಾಡಲಿಲ್ಲ ಜಾಸ್ತಿ ಅಂತಂದರೆ ನಿಮಗೆ ಮಾರ್ಕ್ಸ್ ಕೂಡ ಕಡಿಮೆ ಬರುತ್ತೆ. ಸೊ ನೀವೀಗ 50-50 ಆಪ್ಷನಿಗೆ ಹೆಂಗೆ ಬಂದ್ರಿ? DC ಎರಡು ಸೇಮ್ ಇದೆ. ಈ ಟ್ರಿಕ್ಕನ್ನು ನಾವು 3-4 ಕ್ವಶನ್ಸಲ್ಲಿ ಅಪ್ಲೈ ಮಾಡಿದ್ವಿ ಈಗ. ಓಕೆ, ನೆಕ್ಸ್ಟ್ ಟ್ರಿಕ್ ನಂಬರ್ ಇದು ನೋಡಿ. ಕರ್ನಾಟಕ ಯುದ್ಧಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಟ್ರಿಕ್ಕು. ಎಲ್ಲ ಪೇಪರಲ್ಲೂ ನಿಮಗೆ ಮಿನಿಮಮ್ 4-5 ಕ್ವಶನ್ನು ಇದು ಒಂದೇ ಟ್ರಿಕ್ಕಿಂದ ಸಾಲ್ವ್ ಆಗುತ್ತೆ. ಏನು ಅಂತಂದರೆ ಈ ಟ್ರಿಕ್ ಹೆಸರು ಇಂಟರ್ಚೇಂಜಿಂಗ್ ಅಂತ ಅರ್ಥ. ಇಂಟರ್ಚೇಂಜಿಂಗ್ ಅಂದ್ರೇನು? ಈಗ ಏನು ಮಾಡಿರ್ತಾರೆ, ಈಗ ಮೊದಲ ಕರ್ನಾಟಕ ಯುದ್ಧ, ಎರಡನೇ ಯುದ್ಧ, ಮೂರನೇ ಯುದ್ಧ ಅಂತ ಕೊಟ್ಟಿದ್ದಾರೆ. ಸೊ ಒಪ್ಪಂದಗಳ ಬಗ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಮಾಡಿರ್ತಾನೆ, 3 ಸರಿಯಾಗಿ ಕೊಡಲ್ಲ ಅವನು. ಯಾವುದೋ ಒಂದನ್ನು ಇನ್ನೊಂದರಿಂದ ಎಕ್ಸ್ಚೇಂಜ್ ಮಾಡಿಬಿಟ್ಟಿರ್ತಾನೆ. ಓಕೆ, ಈಗ ಅಂದರೆ ಇದರಲ್ಲಿ ನಿಮಗೆ ಒಂದು ಮಾತ್ರ ಕರೆಕ್ಟ್ ಇರುತ್ತೆ, ಉಳಿದಿದ್ದು 2 ತಪ್ಪಿರುತ್ತೆ. ಯಾಕಂದರೆ ಈಗ ಮೂರನೇ ಕರ್ನಾಟಕ ಯುದ್ಧದ್ದು ಪ್ಯಾರಿಸ್ ಒಂದಿಗೆ ನಿಮ್ಮದು ಒಪ್ಪಂದ ಮುಗಿಯುತ್ತೆ. ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಗಿಯುತ್ತೆ. ಸೊ ಇದನ್ನೇನು ಮಾಡಿದ್ದಾನೆ, ಇದನ್ನು ಸೇಮ್ ಇಟ್ಟು ಇವೆರಡನ್ನ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾನೆ ಕ್ವಶನ್ಸ್ ತೆಗೆದು.
ಸೊ ಇದೆರಡನ್ನ ಇಲ್ಲಿ ಪ್ಯಾರಿಸ್, ಇಲ್ಲಿ ಎಕ್ಸ್ಲಾ ಚಾಪೆಲ್ ಬರಬೇಕಿತ್ತು, ಇಲ್ಲಿ ಪ್ಯಾರಿಸ್ ಬರಬೇಕಿತ್ತು. ಓಕೆ, ಅದನ್ನೆರಡು ಇಂಟರ್ಚೇಂಜ್ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಎರಡು ತಪ್ಪಿದೆ. ಎಷ್ಟು ಕರೆಕ್ಟ್ ಇದೆ ಅಂತ ಕೇಳಿದಾಗ ಒಂದು ಮಾತ್ರ ಕರೆಕ್ಟ್ ಇದೆ, ಇದು ಮಾತ್ರ ಕರೆಕ್ಟ್ ಇರುತ್ತೆ. ಇದು ನಿಮಗೆ ಇನ್ನೊಂದು ಕ್ವಶನಲ್ಲೂ ಇದೇ ಥರ ಟ್ರಿಕ್ ಅಪ್ಲೈ ಆಗುತ್ತೆ, ತೋರಿಸ್ತೀನಿ ಅದನ್ನು. ಸೊ ಇದ್ರ ಕೆಳಗಡೆನೆ ಇದು 23ನೇ ಕ್ವಶನ್ನು. 24ನೇ ಕ್ವಶನಲ್ಲೂ ಅದೇ ಥರ ಮಾಡಿದ್ದಾನೆ. ಚಂಪಾರಣ್ ಸತ್ಯಾಗ್ರಹ, ಅಹಮದಾಬಾದ್ ಮುಷ್ಕರ, ಖೇಡಾ ಸತ್ಯಾಗ್ರಹ. ಇದರಲ್ಲೂ ಕೂಡ ಏನು ಮಾಡಿದ್ದಾನೆ ಅಂದರೆ, ನಿಮಗೆ ಅಹಮದಾಬಾದ್ ಮಿಲ್ ಸ್ಟ್ರೈಕು ಮೊದಲನೇ ಉಪವಾಸ ಸತ್ಯಾಗ್ರಹ ಇದು. ಓಕೆ, ಇವೆರಡನ್ನೂ ಇಂಟರ್ಚೇಂಜ್ ಮಾಡಿದ್ದಾನೆ. ಸೊ ಇಂಟರ್ಚೇಂಜ್ ಟ್ರಿಕ್ಕು ನಿಮಗೆ ಎರಡರಲ್ಲಿ ವರ್ಕೌಟ್ ಆಯಿತು. ಸೊ ಒಂದು ಮಾತ್ರ ಕರೆಕ್ಟ್ ಇದರಲ್ಲಿ, ಇವೆರಡನ್ನೂ ಇಂಟರ್ಚೇಂಜ್ ಮಾಡಿದ್ದಾನೆ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ. ನೆಕ್ಸ್ಟು ನಮ್ಮದು ಟ್ರಿಕ್ ಏನು ಅಂತಂದರೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಕ್ಯಾರಿಡ್ ಇಂಡಿಯನ್ ಫ್ಲ್ಯಾಗ್ ಡ್ಯೂರಿಂಗ್ ಕ್ಲೋಸಿಂಗ್ ಸೆರೆಮನಿ ಆಫ್ ಪ್ಯಾರಿಸ್ ಒಲಿಂಪಿಕ್ಸ್ ಅಂತ. ನಿಜ ನಂಗೆ ಇದು ಗೊತ್ತೇ ಇರಲಿಲ್ಲ, ಅಂದರೆ ನಂಗೆ ಐಡಿಯಾನೇ ಇರಲಿಲ್ಲ. ಸೊ ನಾನು ಫಸ್ಟು ಈ ಕ್ವಶನ್ ಪೇಪರ್ ಮಾಡಬೇಕು ಅಂತ ನಾನು ಸಾಲ್ವ್ ಮಾಡಬೇಕಾದ್ರೆ ಈ ಟ್ರಿಕ್ಕನ್ನೆಲ್ಲ ಅಪ್ಲೈ ಮಾಡಿ ಸಾಲ್ವ್ ಮಾಡಿದಾಗ ಕರೆಕ್ಟ್ ಆನ್ಸರೇ ಬಂದಿತ್ತು. ಯಾವ ಥರ ಥಿಂಕ್ ಮಾಡಿದೆ ಅಂತಂದರೆ, ಇಲ್ಲಿ ನೋಡಿ, ಮನು ಬಾಕರ್ ಸೇಮ್, ಎರಡು ಆಪ್ಷನು ಒಂದೇ ಇದರಲ್ಲಿದೆ. ಸೊ ಇವೆರಡರಲ್ಲೇ ಆನ್ಸರ್ ನಮಗಿರಬೇಕು. ಸೊ ಇವೆರಡರಲ್ಲಿ ಕರೆಕ್ಟ್ ಆನ್ಸರಿಗೆ ಹೆಂಗೆ ಬರಬೇಕು ಅಂತಂದರೆ, ನೋಡಿ, ಒಂದು ಹುಡುಗಿ ಒಂದು ಹುಡುಗ ಇರಬೇಕಿಲ್ಲಿ. ಲಾಜಿಕ್ ಪ್ರಕಾರ ಒಬ್ಬರು ಮಹಿಳೆ ನಮ್ಮ ಫ್ಲ್ಯಾಗನ್ನು ಕ್ಯಾರಿ ಮಾಡ್ತಾಯಿದ್ರೆ ಇನ್ನೊಬ್ಬ ಪುರುಷ ಕ್ಯಾರಿ ಮಾಡಿದ್ರೆ ಅದು ಈಕ್ವಾಲಿಟಿನ ತೋರಿಸುತ್ತೆ ಅನ್ನೋ ಕಾರಣದಿಂದ ಆ ಥರನೇ ಸೆಲೆಕ್ಟ್ ಮಾಡಿರ್ಬೋದು ಅಂಥೇಳಿ ನಾನೇನು ಮಾಡಿದೆ. ಸೊ ಮನು ಭಾಕರ್ ಆ್ಯಂಡ್ PR ಶ್ರೀಜೀಶ್ ಅವ್ರ ಹತ್ರ ಹೋದೆ. ಸೊ ಯಾಕಂದರೆ ಇಲ್ಲಿ ವಿನೀಶ್ ಫೋಗಾಟ್ ಅನ್ನೋರು, ಇದು ಏನೋ ದಂಗಲ್ ಮೂವಿ ಬಂದಿತ್ತು. ಸೊ ಅದಕ್ಕೋಸ್ಕರ ನಂಗೆ ಇವ್ರ ಬಗ್ಗೆ ಐಡಿಯಾ ಇತ್ತು. ಸೊ ಇವರು ಕೂಡ ಮಹಿಳೆ ಅಂತ ಗೊತ್ತಿತ್ತು. ಸೊ ಮನು ಭಾಕರ್ ಆ್ಯಂಡ್ PR ಶ್ರೀಜೀಶ್ಗೆ ಕರೆಕ್ಟ್ ಅಂತ ಟಿಕ್ ಮಾಡಿದೆ. ಸೊ ಇದು ಕರೆಕ್ಟ್ ಆನ್ಸರ್. ಓಕೆ, ನಿಮ್ಗೆ ಗೊತ್ತಾಯಿತು ಅನ್ಕೋತೀನಿ. ಸೊ ಮನು ಬಾಕರ್ ಅಂತ ಎರಡು ಆಪ್ಷನಲ್ಲಿ ಇದ್ದಿದ್ದರಿಂದ ಫಸ್ಟು 50-50 ಇವೆರಡು ಅಲ್ಲ ಅಂತ ಕಾಟ್ ಹಾಕಿದೆ. ಅದಾದಮೇಲೆ ಇವೆರಡರಲ್ಲಿ ಒಂದು ಪುರುಷ ಒಂದು ಮಹಿಳೆ ಅಂತೇಳಿ ಥಿಂಕ್ ಮಾಡಿ ಇದನ್ನ ಆನ್ಸರ್ ಆಗ್ತದೆ. ಓಕೆ, ಟಿಕ್ ಅರ್ಥ ಆಯಿತು ಅನ್ಕೊಂಡು ಇದು ಜಸ್ಟ್ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದೆ ಇದರಲ್ಲಿ. ಓಕೆ, ನೆಕ್ಸ್ಟು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ಯಾರಾ ಒಲಿಂಪಿಕ್ಸ್ 2024 ಅಂತ ಕೇಳ್ತಿದ್ದಾರೆ. ಸೊ ಪ್ಯಾರಾ ಒಲಿಂಪಿಕ್ಸ್ 2024 ಬಗ್ಗೆ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಟ್ರಿಕ್ ನಂಬರ್ ಏನು ಅಂತಂದರೆ ನಿಮಗೆ ಯೂಶ್ವಲಿ ಆಪ್ಷನಲ್ಲಿ ಅಂದರೆ ಸ್ಟೇಟ್ಮೆಂಟ್ಸಲ್ಲಿ ನಂಬರ್ಸ್ ಕೊಟ್ಟಿದ್ರೆ ಈ ನಂಬರ್ಗಳು ಯೂಶ್ವಲಿ ರಾಂಗ್ ಇರುತ್ತೆ. ಯೂಶ್ವಲಿ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ನೋಡ್ಬೇಕು ನೀವು. ಯೂಶ್ವಲಿ ರಾಂಗ್ ಇರುತ್ತೆ. ಇಲ್ಲಿ ನೋಡಿ, ಪ್ಯಾರಾ ಒಲಿಂಪಿಕ್ ಗೇಮ್ಸ್ ಆರ್ ಹೆಲ್ಡ್ ಒನ್ಸ್ ಇನ್ 5 years ಅಂತ ಕೊಟ್ಟಿದ್ದಾರೆ. ಸೊ ಇದನ್ನೇನು ಮಾಡಿದ್ದಾನೆ, 4 ಇದ್ದಿದ್ದನ್ನು ಸುಮ್ಮನೆ ನಂಬರ್ 5 ಮಾಡಿ ಈ ಸ್ಟೇಟ್ಮೆಂಟನ್ನು ಸೆಟ್ ಮಾಡಿದ್ದಾನೆ. ಸೊ ನೀವು ಬಿ ಆಪ್ಷನನ್ನು ರಿಮೂವ್ ಮಾಡಿದಾಗ ಇದೋಯ್ತು, ಈ ಎರಡೇ ಉಳಿತಿದ್ದು. ಸೊ 50-50ಗೆ ನೀವು ಅರೈವ್ ಆಗಿಬಿಟ್ರಿ ಇಲ್ಲೇ. 50-50ಗೆ ಅರೈವ್ ಆಗಿಬಿಟ್ರಿ ಇಲ್ಲೇ. ಓಕೆ, ನೆಕ್ಸ್ಟ್ ನೋಡಿ, ನಾನು ಆಗಲೇ ಹೇಳಿದೆ. ಸೊ ಮ್ಯಾಕ್ಸಿಮಮ್ ಆಪ್ಷನ್ ಜೊತೆಗೆ ನಾವು ಹೋಗಬೇಕು ಅಂತೇಳಿ, ಅಂತ. ನಿಮಗೆ ಅದರಲ್ಲೂ ಧೈರ್ಯ ಇಲ್ಲ ಅಂದರೆ ಇನ್ನೊಂದು ಸರಿ ಓದ್ಕೊಳ್ಳಿ. ಪ್ಯಾರಾಲಿಂಪಿಕ್ ಗೇಮ್ಸ್ ವೇರ್ ಹೆಲ್ಡ್ ಇನ್ ಪ್ಯಾರಿಸ್, ಕ್ಯಾಪಿಟಲ್ ಆಫ್ ಫ್ರಾನ್ಸ್. ಓಕೆ, ಪ್ಯಾರಿಸ್ ಹೌದು, ಅದರಲ್ಲೇ ಆಗಿತ್ತು. ಅದು ಕ್ಯಾಪಿಟಲ್ ಆಫ್ ಫ್ರಾನ್ಸ್ ಕೂಡ ಹೌದು. ಅದಾದಮೇಲೆ ಚೈನಾ, ಬ್ರಿಟನ್, USA ರೆಸ್ಪೆಕ್ಟಿವ್ಲಿ ಆರ್ 3 countries ವಿಚ್ ಹ್ಯಾವ್ ಓನ್ ಹೈಯೆಸ್ಟ್ ನಂಬರ್ ಆಫ್ ಮೆಡಲ್ಸ್ ಅಂತ ಹೇಳ್ತಾರೆ. ಸೊ ಇದರಲ್ಲೂ ಏನಕ್ಕೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಒಲಿಂಪಿಕ್ಸಲ್ಲಿ ಅವರೇ ಗೆದ್ದಿರ್ತಾರೆ ಜಾಸ್ತಿ ಅಂತ. ಆಮೇಲೆ ಇನ್ನೊಂದು ಟ್ರಿಕ್ ಇದೆ ಇದರಲ್ಲಿ. ಇನ್ನೊಂದು, ನಿಮ್ಗೆ ಅಕಸ್ಮಾತ್ ಈ ಎರಡರಲ್ಲಿ ಯಾವುದು ಅಂತ ಕಂಡುಹಿಡಿಯೋಕೆ ಆಗ್ತಿಲ್ಲ ಸರ್ ನಮಗೆ ಅಂದರೆ, ಈ ಎರಡರಲ್ಲಿ ಯಾವುದು ನಮಗೆ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ, ನಂಗೆ ಆ ಥರ ಬ್ಲೈಂಡಾಗಿ ಗೆಸ್ಸಿಂಗ್ ತೊಗೊಳಕ್ಕೆ ಬರಲ್ಲ ಅಂದರೆ, ಇಲ್ಲಿ ನೋಡಿ ಇನ್ನೊಂದು ಏನು ಸ್ಟೇಟ್ಮೆಂಟ್ ಇದೆ ಅಂದರೆ, ಫಾರ್ ದ ಫಸ್ಟ್ ಟೈಮ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಹ್ಯಾವ್ ಸೆಕ್ಯೂರ್ಡ್ ಮೋರ್ ಮೆಡಲ್ಸ್ ಇನ್ ಪ್ಯಾರಾ ಒಲಿಂಪಿಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮೊದಲನೇ ಬಾರಿಗೆ ಇಂಡಿಯಾದ ಕ್ರೀಡಾಪಟುಗಳು ಅತಿ ಹೆಚ್ಚು ಮೆಡಲ್ಸನ್ನು ತೊಗೊಂಡಿದ್ದಾರೆ ಪ್ಯಾರಾ ಒಲಿಂಪಿಕ್ಸಲ್ಲಿ ಅಂತ. ಸೊ ನೋಡಿ, ಕ್ವಶನ್ ಪೇಪರ್ ಸೆಟ್ ಮಾಡೋರಾಗಲಿ, ಯಾರೇ ಗೌರ್ಮೆಂಟ್ ಎಕ್ಸಾಮ್ ನಡೆಸ್ತಿರೋರಾಗಲಿ, ನಮ್ಮ ದೇಶದ ಬಗ್ಗೆನೇ ನೆಗೆಟಿವ್ ಆಗಿ ಯಾವುದೇ ಸ್ಟೇಟ್ಮೆಂಟನ್ನು ಸೆಟ್ ಮಾಡಲ್ಲ. ಪಾಸಿಟಿವ್ ಆಗಿ ಸೆಟ್ ಮಾಡಿದ್ದಾರೆ ಅಂದರೆ ಅದು ಕರೆಕ್ಟಾಗಿದೆ ಅಂತ ಅರ್ಥ. ಓಕೆ, ಫಸ್ಟ್ ಟೈಮ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ ಗೆದ್ದಿದ್ದಾರೆ ಅಂದಲೇ ಕೊಟ್ಟಿದ್ದಾರೆ. ಓಕೆ, ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ನೆಗೆಟಿವ್ ಆಗಿ ಯಾವುದೇ, ಈಗ ಗೌರ್ಮೆಂಟದ್ದು ಯಾವುದೋ ಒಂದು ಸ್ಕೀಮ್ ಇದೆ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅನ್ನಭಾಗ್ಯ ಯೋಜನೆಯು ಲಕ್ಷಾಂತರ ಜನಕ್ಕೆ ಒಳ್ಳೆ ಸ್ಕೀಮೇ ಅಂತ ಹೇಳಬೇಕಾಗತ್ತೆ ಗೌರ್ಮೆಂಟ್ ಅವರು. ಅದರಿಂದ ಏನೋ ಪ್ರಾಬ್ಲಮ್ ಆಗಿದೆ, ಅದರಿಂದ ಬಜೆಟಿಗೆ ಲಾಸ್ ಆಗ್ತಿದೆ ಅಂತ ಯಾರೂ ಸ್ಟೇಟ್ಮೆಂಟ್ ಸೆಟ್ ಮಾಡಲ್ಲ. ಯಾಕೆಂದರೆ ಗೌರ್ಮೆಂಟ್ ವಿರುದ್ಧವಾಗಿ ಎಕ್ಸಾಮಿನೇಷನ್ ಅಥಾರಿಟಿಗಳು ಸ್ಟೇಟ್ಮೆಂಟನ್ನು ಸೆಟ್ ಮಾಡಲ್ಲ. ಅದು ನೆಗೆಟಿವಿಟಿನ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಟೈಮ್ ಇಂಡಿಯನ್ ಸ್ಪೋರ್ಟ್ಸ್ಮನ್ಸ್ ಹ್ಯಾವ್ ಸೆಕ್ಯೂರ್ಡ್ ಮೋರ್ ಮೆಡಲ್ಸ್ ಇನ್ ಪ್ಯಾರಾ ಒಲಿಂಪಿಕ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಇಂಡಿಯಾದ ಪರವಾಗಿ ಪಾಸಿಟಿವಿಟಿನ ತೋರಿಸ್ತಾ ಇದೆ. ಸೊ ಇದು ಕರೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕು ಈ ಥರದ್ದು ಇದರಲ್ಲಿ. ಇದು ಕಾಮನ್ ಸೆನ್ಸ್ ಅಷ್ಟೇ.
ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರೆಸೆನ್ಸ್ ಆಫ್ ಮೈಂಡಿಂದ ಸಾಲ್ವ್ ಮಾಡ್ಬೋದಂಥ ಕ್ವಶನ್ಸ್ ಇದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಎನಿಮಲ್ಸ್ ಆರ್ ಫೌಂಡ್ ಆನ್ ದ ಇಂಡಿಯನ್ ನ್ಯಾಷನಲ್ ಆಂಬ್ಲಮ್ ಅಂತ ಕೇಳಿದ್ದಾರೆ. ಓಕೆ, ಈಸಿ ಕ್ವಶನ್ ಇದು, ಇದೆಲ್ರಿಗೂ ಗೊತ್ತಿರಲೇಬೇಕು. ಅಕಸ್ಮಾತ್ ಗೊತ್ತಿಲ್ಲ ಅಂದರೂ ಕೂಡ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನಿಮ್ಮ ಕಿಸೆಯಲ್ಲಿ ನೋಟ್ ಇದ್ದೇ ಇರುತ್ತೆ, ನಿಮಗೆ ಮನಿ ಕ್ಯಾರಿ ಮಾಡೋಕ್ಕೆ ಕೊಟ್ಟಿರ್ತಾರೆ. ಸೊ ನೀವು ನೋಟ್ ತೆಗೆದ್ರೂ ಕೂಡ ನಿಮಗೆ ಬುಲ್ ಆ್ಯಂಡ್ ಹಾರ್ಸ್, ಲಯನ್ 3 ಕಾಣುತ್ತೆ ನಿಮಗೆ. ನೀವು ನೋಟ್ ತೆಗೆದಾಗ ಆ್ಯಂಬ್ಲಮಲ್ಲಿ ನಿಮಗೆ ಈ ಕಡೆ ಬುಲ್ ಇದೆ, ಈ ಕಡೆ ಹಾರ್ಸ್ ಇದೆ, ಇಲ್ಲಿ ಏನು ಲಯನ್ನದು 4 ಮುಖದ ಸಿಂಹದ್ದು ಚಿತ್ರ ಇದೆ. ನಿಮ್ಗೆ ಕಾಣದೇ ಇರೋದು ಯಾವುದು ಅಂದರೆ ಎಲಿಫೆಂಟ್ ಒಂದೇ. ಓಕೆ, ಈ ಸಿ ಡಿ ಮತ್ತು ಇ ಎಲ್ಲಿದೆ ಅಂತ ಆಪ್ಷನ್ ನೋಡಿದಾಗ ಇಲ್ಲಿ ಮಾತ್ರ ಇದೆ, ಇಲ್ಲಿ ಈ ಎರಡರಲ್ಲಿದೆ. ಸೊ ಈ ಎರಡರಲ್ಲಿದೆ. ಸೊ 50-50 ಬರ್ತೀರಾ. ಸೊ ಇದು 2 ಹೋಗುತ್ತೆ. ಸೊ ಇವೆರಡರಲ್ಲಿ ನಿಮ್ಗೆ ಗೊತ್ತಿರಲೇಬೇಕು ಟೈಗರ್ ಇಲ್ಲ ಇದರಲ್ಲಿ ಅಂತ. ಓಕೆ, ಅರ್ಧ ನಾಲೆಜ್, ಅರ್ಧ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡ್ಬೋದು ಅಂತ ಕ್ವಶನ್ ಇದು. ಓಕೆ, ಇದ್ರದ್ದು 30 ಕ್ವಶನ್ಸನ್ನ ನಾನು ನೋಡಿದ್ದೀನಿ. ಸೊ ಮುಂದೇನೂ ಇದೇ ಸೀರೀಸ್ ಬೇಕು ನಿಮಗೆ, ಇದು ಇಷ್ಟ ಆಯಿತು, ಈ ಥರ ಟ್ರಿಕ್ಸನ್ನೆಲ್ಲ ನಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮಿಗೆ ಅಂತಾದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಈ ಥರ ಟ್ರಿಕ್ಸದ್ದು ಎಲ್ಲ ವೀಡಿಯೋಸ್ ಸೀರೀಸನ್ನು ಮಾಡಿಕೊಡೋಕ್ಕೆ ಟ್ರೈ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.